ಒಮ್ಮೆಯಾದರೂ ವಿಮಾನದಲ್ಲಿ ಹೋಗಬೇಕೆಂಬ ಆಸೆ ಎಲ್ಲರಿಗೂ ಇದ್ದೇ ಇರುತ್ತದೆ. ಆದರೆ ಆ ಆಸೆ ಸಾಕಷ್ಟು ಜನರಿಗೆ ಗಗನ ಕುಸುಮವಾಗಿ ಉಳಿದು ಬಿಡುತ್ತದೆ. ಇದನ್ನು ಮನಗಂಡು ಇಲ್ಲೊಬ್ಬರು ವಿಮಾನದಲ್ಲಿ ಹೋಗಬೇಕೆಂಬುವವರ ಆಸೆಯನ್ನು ಈಡೇರಿಸುವುದರ ಜೊತೆಗೆ ಅವರಿಗೆ ವಿಮಾನದಲ್ಲಿ ಭೂರಿ ಭೋಜನ ನೀಡಲು ಮುಂದಾಗಿದ್ದಾರೆ. ಹಾಗಿದ್ದರೆ ಯಾರವರು? ವಿಮಾನ ಇರುವುದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದಾವಣಗೆರೆಗೆ ಬಂತು ರನ್ವೇ 17 ವಿಮಾನ. ವಿಮಾನ ಲ್ಯಾಂಡ್ ಆಗಿದ್ದನ್ನ ನೋಡಿ ಸಂಭ್ರಮಿಸುತ್ತಿರುವ ಸಾರ್ವಜನಿಕರು. ವಿಮಾನದಲ್ಲೇ ತಯಾರಾಗುತ್ತಿದೆ ರೆಸ್ಟೋರೆಂಟ್. ವಿಮಾನದಲ್ಲಿ ಕುಳಿತು ಊಟ ಮಾಡುವ ಅನುಭವ ನೀಡಲು ಮುಂದಾದ ಮಾಲೀಕರು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ವಿಮಾನ ನಿಲ್ದಾಣ ಆಗಬೇಕೆಂಬುದು ಸಾಕಷ್ಟು ವರ್ಷದ ಕನಸು. ಆದರೆ ಆ ಕನಸು ಕನಸಾಗಿಯೇ ಉಳಿದಿದ್ರೂ ಕೂಡ ದಾವಣಗೆರೆ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಕುಂದವಾಡ ಬಳಿ ವಿಮಾನವೊಂದು ಲ್ಯಾಂಡ್ ಆಗಿದ್ದು ದಾವಣಗೆರೆಗೆ ವಿಮಾನ ಬಂತು ಎಂದು ಜನರು ಫುಲ್ ಖುಷ್ ಆಗಿದ್ದಾರೆ. ಹೌದು, ದಾವಣಗೆರೆ ನಾಗರಾಜ್ ಗಡದ್ ಎಂಬುವವರು ಉತ್ತರ ಪ್ರದೇಶದ ಮೀರತ್ ವಿಮಾನ ನಿಲ್ದಾಣದಿಂದ ಸ್ಕ್ರ್ಯಾಪ್ ಏರ್ ಇಂಡಿಯಾ ವಿಮಾನವನ್ನ ಬಿಡ್ ಮಾಡಿ ದಾವಣಗೆರೆಗೆ ತೆಗೆದುಕೊಂಡು ಬಂದಿದ್ದಾರೆ. ಅವರು ವಿಮಾನ ದಾವಣಗೆರೆ ತರಲು ಕಾರಣ ಇದೇನೆ. ವಿಮಾನದಲ್ಲಿ ಅವರು ರೆಸ್ಟೋರೆಂಟ್ ಮಾಡಲು ಮುಂದಾಗಿದ್ದು ಈಗಾಗಲೇ ಅದಕ್ಕೆ ರನ್ವೇ 17 ಎಂದು ಹೆಸರು ಕೂಡ ಇಟ್ಟಿದ್ದಾರೆ. ಈ ವಿಮಾನದ ರೆಸ್ಟೋರೆಂಟ್ನಲ್ಲಿ ವಿಮಾನಗಳಲ್ಲಿ ಏನೇನು ಇರುತ್ತೋ ಅವೆಲ್ಲವೂ ಕೂಡ ಇದರಲ್ಲಿ ಇರಲಿದೆ ಎನ್ನುತ್ತಾರೆ ಮಾಲೀಕರು. ಇದು ಉತ್ತರ ಪ್ರದೇಶದಿಂದ ತಂದಿದೆ. ಮೀರಟ್ ಅಂತೇಳಿ ಒಂದು ಏರ್ಪೋರ್ಟ್ ಇದೆ, ಅಲ್ಲಿ ಉತ್ತರ ಪ್ರದೇಶದಿಂದ ತಂದಿದೆ. ಯಾವ ರೀತಿ ತಂದಿರೋದು ಅಂದರೆ ಲಾರಿಯಲ್ಲಿ ಬಂದಿದೆ ಸರ್. ಇದು ಒಂದು ಲೋವರ್ ಬೆಡ್ ಒಳಗೆ ಒಂದು 80 ಅಡಿದು ಒಂದು ಲಾರಿ, ಆಮೇಲೆ ಒಂದು 80 ಅಡಿದು ಎರಡು ಲಾರಿ ಒಂದು ಲಾರಿ ಒಳಗೆ 2 ರೆಕ್ಕೆ ಇವೆಲ್ಲ ಬಂದಿದ್ದಾವೆ. ಒಂದು ಲಾರಿಯಲ್ಲಿ ಇದು ಬಂದಿದೆ ಸರ್. ಏನೇನಿರುತ್ತೆ ಅಂದರೆ ಈಗೆಲ್ಲ ಬಿಚ್ಚಿದ್ದಾರೆ ಸರ್. ಅದು ಒರಿಜಿನಲ್ಲು ಏನಿದೆನೋ ಇದೇನು ಕಾಣುತ್ತೋ ಇದೇ ಒರಿಜಿನಲ್ಲು. ಒಳಗಡೆ ಎಲ್ಲ ನಾವು ಕಾಕ್ಪಿಟ್ ಒರಿಜಿನಲ್ ಬರ್ತೈತಿ, ಏರಿಂಗ್ ಲ್ಯಾಂಡ್ ಒರಿಜಿನಲ್ ಬರುತ್ತೆ, ಆಮೇಲೆ ಇವೆಲ್ಲ ವಿಂಗ್ಸು ಒರಿಜಿನಲ್ ಬರುತ್ತೆ. ಆಮೇಲೆ ಇದರಲ್ಲಿ ಫ್ಲೈಟ್ ಒಳಗೆ ಏನಿದೋ ಅಷ್ಟು ಒರಿಜಿನಲ್ ಬರುತ್ತೆ. ಸೀಟ್ ಮಾತ್ರ ಇರಲ್ಲ. ಸೀಟ್ ನಾವು ಹೋಟೆಲಿಗೆ ಏನು ಬೇಕೋ ಹಂಗೆ ಕನೆಕ್ಟ್ ಮಾಡ್ಕೊಂತೀವಿ. ಗಗನ ಸೆಕ್ಯೂರ್ ಖಂಡಿತ ಇರ್ತಾರೆ, ಗಗನ ಸೆಕ್ಯೂರ್ ಇರ್ತಾರೆ. ಅವ್ರಿಗೆಲ್ಲ ಸ್ಟಾರ್ಸ್ ಈಗ ಒರಿಜಿನಲ್ ಫ್ಲೈಟಲ್ಲಿ ಬಂದರೆ ಏನು ಫೀಲ್ ಸಿಗುತ್ತೋ ಅದೇ ಫೀಲೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ಫೀಲೇ ಕೊಡ್ತೀವಿ ಸಮೇತ. ನಾಗರಾಜ್ ಅವರಿಗೆ ಸಾಕಷ್ಟು ಜನರು ರನ್ವೇ 17 ಅನ್ನ ಹುಬ್ಬಳ್ಳಿ, ಮಂಗಳೂರು ಸೇರಿದಂತೆ ವಿವಿಧ ಕಡೆ ಮಾಡುವಂತೆ ಕೇಳಿದ್ರು. ನಾಗರಾಜ್ ನಾನು ದಾವಣಗೆರೆಯವನಾಗಿದ್ದು ಅದನ್ನ ದಾವಣಗೆರೆಯಲ್ಲೇ ಮಾಡಬೇಕೆಂದು ಮಾಡಿದ್ದಾರಂತೆ. ಅಷ್ಟೇ ಅಲ್ಲದೆ ಜನರಿಗೆ ಇಷ್ಟವಾದ ಎಲ್ಲ ತರಹದ ಅಡಿಗೆಗಳು ಇಲ್ಲಿ ದೊರೆಯಲಿದೆ. ಸುಮಾರು 2 ಎಕರೆ ವಿಸ್ತೀರ್ಣದಲ್ಲಿ ಈ ರನ್ವೇ 17 ಸಿದ್ಧವಾಗುತ್ತಿದ್ದು ಜನರು ಬಂದು ಊಟ ಮಾಡುವುದರ ಜೊತೆಗೆ ಎಂಜಾಯ್ ಮಾಡಿಕೊಂಡು ಹೋಗುವ ವಾತಾವರಣ ನಿರ್ಮಾಣವಾಗಲಿದೆ ಎನ್ನುತ್ತಾರೆ ಮಾಲೀಕರು. ಊಟದಲ್ಲಿ ಎಲ್ಲ ಥರ ಈಗ ಊಟ ಜನ ಇಷ್ಟಪಟ್ಟು ಏನು ತಿಂತಾರೆ ಎಲ್ಲ ಥರದ್ದು ಇದೇ ಥರದ್ದು ಅಂತೇಳಿ ಇನ್ನೂ ವೆಜ್ಜು ನಾನ್ ವೆಜ್ ಎಲ್ಲ ಇರುತ್ತೆ ಸರ್. ಅದು ಇದೇ ಥರ ಊಟ ಅಂತೇಳಿ ಇನ್ನೂ ಏನು ಅನ್ಕೊಂಡಿಲ್ಲ. ಎಲ್ಲ ಥರ ಊಟ ಜನಗಳಿಗೆ ಯಾವುದೇದು ಇಷ್ಟ ಆಗುತ್ತೋ ಯಾವುದೇದು ಊಟ ಇಷ್ಟಪಡ್ತಾರೋ ಅದೆಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಅದು ಅಂದ್ಕೊಂಡಿದ್ದೀವಿ ಸರ್. ಅದು ಉಳ್ಕೊಳಕ್ಕೆ ರೂಮ್ ಸ್ಕೀಮ್ಸ್ ಎಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಬಸ್ ಸದ್ಯ ಏನೂ ಅಂದ್ಕೊಂಡಿಲ್ಲ. ಆಮೇಲೆ ಇದು ರನ್ವೇ 17 ಅಂದರೆ ಈಗ ಫ್ಲೈಟ್ ಎಲ್ಲ ಹೋಗೋದು ರನ್ವೇನಲ್ಲೇ ಸರ್. ಆಮೇಲೆ 70 ಅಂದರೆ ಅಲ್ಲಿದು ನಮ್ಮ ದಾವಣಗೆರೆ ಸರ್. ಅದು ದಾವಣಗೆರೆ ರನ್ವೇ 17 ಅಂತದ್ದು. ಈಗ ನಾವು ಈಗ ಆಚೆ ಕಡೆ ಹೋದರೂ ಕೂಡ ಯಾವುದ್ರ ಬೇರೆ ಊರಲ್ಲಿ ಮಾಡಿದ್ರು ಕೂಡ ಇದೇ ಹೆಸರೇ ಇಡ್ತೀವಿ ಸರ್. ರನ್ವೇ 17 ಅಂತಾನೆ ರನ್ವೇ 17 ಬ್ರ್ಯಾಂಡ್ ಮಾಡ್ತೀವಿ. ರನ್ವೇ 17 ಅಂತಾನೆ ಹೆಸರು ಇಡ್ತೀವಿ. ಬಿಸ್ನೆಸ್ ಅಂದ್ರೆ ಹಾಗೆ, ಅದರಲ್ಲಿ ಏನಾದರೂ ಹೊಸತನ ಇರಬೇಕು. ಹಾಗಾಗಿ ವಿಮಾನದಲ್ಲಿ ರೆಸ್ಟೋರೆಂಟ್ ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಇದರ ಬಳಿ ಕಿಡ್ ಝೋನ್, ಪ್ಲೇ ಝೋನ್, ಟಾಯ್ ಶಾಪ್, ಕೆಫೆ ಏರಿಯಾ ಕೂಡ ನಿರ್ಮಾಣವಾಗಲಿದೆ. ಈಗಾಗಲೇ ರೆಸ್ಟೋರೆಂಟ್ ಮಾಡಲು ಬೇಕಾದ ಸಿದ್ಧತೆಗಳು ನಡೆಯುತ್ತಿದ್ದು ವಿಮಾನದಲ್ಲಿ ಇರುವಂತೆ ಇದರಲ್ಲಿಯೂ ಕೂಡ ಗಗನ ಸಖಿಯರು ಇರಲಿದ್ದು ವಿಮಾನದಲ್ಲಿದ್ದೇವೆಂಬ ಫೀಲಿಂಗ್ ಇರಲಿದೆ. ಇಲ್ಲ ಸರ್, ವಿಮಾನ ತರಬೇಕಂತ ಹುಚ್ಚಂತ ಅಲ್ಲ. ಈಗ ಎಲ್ಲರೂ ಏನಾದರೂ ಒಂದು ಯೂನಿಕ್ ಮಾಡ್ತಿದ್ದಾರೆ ಸರ್. ಈಗ ಬಿಸ್ನೆಸ್ ಅಂತಂದರೆ ಅದರಲ್ಲಿ ಯೂನಿಕ್ ಇದ್ದರೆ ಮಾತ್ರ ಅದು ಬಿಸ್ನೆಸ್ ಅನ್ನೋದಾಗೋದು, ಹೌದ್ರಾ? ಈಗ ಯೂನಿಕ್ಕಾಗಿ ನಾವು ಫ್ಲೈಟ್ ತಂದಿದ್ದೀವಿ, ಅದರೊಳಗಡೆ ಈಗ ರೆಸ್ಟೋರೆಂಟ್ ಮಾಡ್ತೀವಿ. ರೆಸ್ಟೋರೆಂಟಲ್ಲಿ ಎಲ್ಲ ಥರದ ಜನಕ್ಕೆ ಏನೇನು ಬೇಕು ಎಲ್ಲ ಥರದ ಫುಡ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೆಲ್ಲ ಕಿಡ್ ಝೋನು, ಪ್ಲೇ ಝೋನು, ಮತ್ತು ನಾನಾ ಥರದ ಶಾಪ್ಸ್ ಎಲ್ಲ ಬರ್ತಾವಲ್ಲಿ. ಟಾಯ್ ಶಾಪ್ಸ್ ಅಂತ ಬರುತ್ತೆ, ಸ್ಟೇಷ್ನರಿ ಶಾಪ್ಸ್ ಅಂತ ಬರುತ್ತೆ, ಮತ್ತು ಬೇರೆ ಶಾಪ್ಸ್ ಎಲ್ಲ ಮಾಡ್ತೀವಿ ನಾವಲ್ಲಿ. ಮತ್ತು ಸ್ಟಾರ್ಟಿಂಗ್ ಒಂದು ಕೆಫೆಟೇರಿಯಾ ಬರುತ್ತೆ.
ಸ್ಟಾರ್ಟಿಂಗ್ ಅದು ಕೆಫೆಗೆ ನಾವು ಸ್ವಲ್ಪ ಪ್ರೆಸೆನ್ಸ್ ಭಾಳ ಆಗ್ತಿದ್ದೀನಿ ನಾನು. ಕೆಫೆ ಒಂದು ಯೂನಿಕಾಗಿ ಮಾಡ್ತೀನಿ ಅಲ್ಲಿ ಕೆಫೆ ಬಂದ ಮೇಲೆ ಅದೊಂದು ರಿವೀಲ್ ಮಾಡೋಣಂತೆ. ಈಗ ಫ್ಲೈಟ್ ತಂದಿದ್ದೀವಿ, ಫ್ಲೈಟು ನಿಮ್ಮ ಕಣ್ಮುಂದೆನೇ ಇದೆ. ಇದು ಈಗ ರೀಅಸೆಂಬಲ್ ಆಗಿದೆ, ಅಸೆಂಬಲ್ ಮಾಡಲಿಕ್ಕೆ ಟೀಮ್ ಬರ್ತಿದ್ದಾರೆ. ಆ ಟೀಮ್ ಬಂದಮೇಲೆ ಎಲ್ಲ ಅಸೆಂಬ್ಲಿಂಗ್ ಎಲ್ಲ ಮಾಡಾದ್ಮೇಲೆ ಇದು ಇನ್ನೊಂದು ಭಾಳ ಚೆನ್ನಾಗಿ ಯೂನಿಕ್ ಲುಕ್, ಇನ್ನೂ ಯೂನಿಕಾಗಿ ಕಾಣುತ್ತೆ ಅಂತ ನಾನು ಹೇಳ್ಬಲ್ಲೆ ಸರ್. ಟೀಮ್ ಬರ್ತಿರೋದು ಮೀರಟ್ಟಿಂದ ಸರ್, ಉತ್ತರ ಪ್ರದೇಶ್. ವಿಮಾನದಲ್ಲಿ ಹೋಗಬೇಕೆಂಬ ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಅದು ಕೆಲವರಿಗೆ ಮಾತ್ರ ಸಾಧ್ಯವಾದರೆ ಮತ್ತೆ ಕೆಲವರಿಗೆ ವಿಮಾನದಲ್ಲಿ ಹೋಗಲು ಆಗಿರುವುದಿಲ್ಲ. ಆದರೆ ಈ ವಿಮಾನದ ರೆಸ್ಟೋರೆಂಟ್ನಲ್ಲಿ ರೀಸನಬಲ್ ರೇಟ್ ಇರಲಿದ್ದು ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್ನವರು ಎಲ್ಲರೂ ಕೂಡ ಬಂದು ಊಟ ಮಾಡಬೇಕೆಂಬ ಆಸೆ ನಮ್ಮದು ಎನ್ನುತ್ತಾರೆ ಆಕಾಶ್. ಫೀಲಿಂಗ್ ಅಲ್ಲ ಸರ್, ರಿಯಲ್ ಫ್ಲೈಟೇ ಇದು. ಫ್ಲೈಟ್ ಬಂದ್ಬಿಟ್ಟು ರಿಯಲ್ಲೇ ಏರ್ ಇಂಡಿಯಾದು. ಅದು ಒಂದು ಟೈಮ್ನಲ್ಲಿ ಭಾಳ ಊರಿಗೆ ಭಾಳ ಸ್ಟೇಟಿಗೆ ಅಡ್ಡಾಡಿರೋವಂಥ ವಿಮಾನ ಇದು. ಈಗ ಆದರೆ ಶಕ್ತಿ ಕಳ್ಕೊಂಡಿದೆ, ಹಾಗಾಗಿ ನಾವು ಬಿಡ್ ಮಾಡಿ ಸ್ಕ್ರ್ಯಾಪ್ ಮುಖಾಂತರ ತೊಗೊಂಡಿದ್ದೀವಿ ಇದನ್ನ. ಸೇಮ್ ಸರ್, ಸೇಮ್ ಏರ್ಪೋರ್ಟ್ ಫೀಲಿಂಗೇ ಸರ್. ನಮ್ಮ ದಾವಣಗೆರೆಯಲ್ಲಿ ಅದೊಂದು ಆಗಬೇಕಾಗಿತ್ತು, ಅದು ಆಗುತ್ತೆ ಆದಷ್ಟು ಬೇಗ. ಇದು ನಮ್ಮದೊಂದು ಸಣ್ಣ ಏರ್ಪೋರ್ಟ್ ಸೇವೆ ಸರ್. ನಿಜವಾದ ವಿಮಾನ ತಂದು ಮಾಡಬೇಕಂತಂದರೆ ಸರ್, ಈಗ ನನಗಂತ ಅಲ್ಲ ಸರ್, ಪ್ರತಿಯೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಅವರ ಮಾಡಬೇಕು ಅನ್ನೋದು ಅವ್ರಿಗೊಂದು ಏನೋ ಫ್ಲೈಟಲ್ಲಿ ತನ್ನ ತಂದೆ ಮತ್ತು ತಾಯಿನ ಕರ್ಕೊಂಡು ಹೋಗ್ಬೇಕು ಅನ್ನೋದು ಭಾಳ ಆಸೆ ಇರುತ್ತೆ ಅವರಿಗೆ. ಅಷ್ಟೆಲ್ಲ ಆಸೆ ಇದ್ಮೇಲೆ ನಾನು ಅದೊಂದು ಸ್ವಲ್ಪ ಅವರಿಗೆ ಒಂದು ಫೀಲಿಂಗ್, ಅದು ಆ ಫೀಲ್ ಕೊಡೋಣ ಅಂತ ಅಷ್ಟೇ ಸರ್. ಪ್ಯೂರ್ ಎಲ್ಲ ಫ್ಲೈಟಲ್ಲಿ ಏನೇನಿರುತ್ತೆ ಎಲ್ಲ ಒಂದು ಕಡೆಯಿಂದ ಟಾಪ್ ಟು ಬಾಟಮ್ ಸೇಮ್ ಅದೇ ಥರ ಕಾಣುತ್ತೆ ಕೂಡ, ಅದೇ ಥರ ಆಗುತ್ತೆ ಕೂಡ. ಎಲ್ಲರೂ ಬರ್ಬೋದು ಸರ್. ಭಾಳ ರೀಸನೇಬಲ್ ಪ್ರೈಸ್ ಇಡ್ತಿದ್ವಿ ನಾವು. ಪ್ರೈಸಸಲ್ಲಿ ಯಾವುದೇ ಥರದ ಪ್ರೈಸು ಹೈ ಮಾಡೋದು ಕಮ್ಮಿ ಅದಿಲ್ಲ ಸರ್, ಒಂದೇ ರೇಂಜಿಗೆ ಇರುತ್ತೆ ಪ್ರೈಸ್. ನನ್ನ ಮೋಟಿವ್ ಇಷ್ಟೇ ಸರ್, ಪ್ರತಿಯೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ಹೈಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತನಕ ಅಷ್ಟು ಬಂದು ಊಟ ಮಾಡ್ಕೊಂಡು ಹೋಗೋದೇ ನಮ್ಮ ಸಂತೋಷ. ಒಟ್ಟಿನಲ್ಲಿ ವಿಮಾನದಲ್ಲಿ ಕುಳಿತು ಊಟ ಮಾಡಲು ದಾವಣಗೆರೆ ಜನರು ಕಾಯುತ್ತಿದ್ದು ಇನ್ನು ಕೆಲವೇ ದಿನಗಳಲ್ಲಿ ರನ್ವೇ 17 ರೆಸ್ಟೋರೆಂಟ್ ಕಾರ್ಯಾರಂಭಗೊಳ್ಳಲಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, 1 ಕನ್ನಡ ನ್ಯೂಸ್, ದಾವಣಗೆರೆ.